ಬಡವರ ಬಾದಾಮಿ ಕಡಲೆಕಾಯಿ. ಇಂತಹ ಕಡಲೆಕಾಯಿ ಪರಿಷೆ ಅಂದ್ರೆ ನಮಗೆಲ್ಲ ಥಟ್ ಅಂತ ನೆನಪಾಗೋದು ಬೆಂಗಳೂರು ಬಸವನಗುಡಿ. ಕಡಲೆಕಾಯಿ ಪರಿಷೆ ಅಂದ್ರೆ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಡಲೆಕಾಯಿ ಪರಿಷೆ ನಡೆದಿದೆ. ಪರಿಷೆಗೆ ಜನಸಾಗರವೇ ಹರಿದು ಬಂದಿತ್ತು. ಎಲ್ಲಿ ಅಂತೀರಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಪಾರವಾಳ ಗುಡ್ಡದಲ್ಲಿ ಕಡಲೆಕಾಯಿ ಪರಿಷೆ. ಪರಿಷೆಗೆ ಹರಿದು ಬಂದ ಜನಸಾಗರ. ಕಡಲೆಕಾಯಿ ಹಸಿ ಕಡಲೆಕಾಯಿ, ಬೇಯಿಸಿದ ಹುರಿದ ಕಡಲೆಕಾಯಿ. ಅಬ್ಬಬ್ಬ, ಒಂದ ಎರಡ ತರಹೇವಾರಿ ಕಡಲೆಕಾಯಿ ನೋಡ್ತಿದ್ರೆ ಬಾಯಲ್ಲಿ ನೀರೂರದೇ ಇರೋಲ್ಲ. ಕಣ್ಣು ಹಾಯಿಸಿದಷ್ಟು ದೂರ ಕಲರ್ಫುಲ್ ಲೈಟಿಂಗ್, ಕಲರ್ ಬಲೂನ್. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ದೇವನಹಳ್ಳಿಯ ಪಾರವಾಳ ಗುಡ್ಡದಲ್ಲಿ. ಇದು ಕಾರ್ತಿಕ ಮಾಸದಲ್ಲಿ ಕೊನೆ ಸೋಮವಾರ ಹೊತ್ತು ಕಡಲೆಕಾಯಿ ಪರಿಷೆ ಮಾಡ್ತಾರೆ. ತುಂಬ ಜನ ಎಲ್ಲ ಎಂಜಾಯ್ ಮಾಡ್ತಾರೆ. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್ಗಳೆಲ್ಲ ಬಂದು ನಾವು ಯಾವಾಗಲೂ ಪ್ರತಿ ವರ್ಷ ಫ್ರೆಂಡ್ಸ್ಗಳ ಸಮೇತ ಬಂದು ನೋಡ್ಕೊಂಡು ಹೋಗ್ತೀವಿ. ಕುಟುಂಬ ಸಮೇತನೂ ನೋಡ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ನಡೆದ ಕಡಲೆಕಾಯಿ ಪರಿಷೆಯಲ್ಲಿ ಸಾವಿರಾರು ಜನ ಭಾಗವಹಿಸಿ ಎಂಜಾಯ್ ಮಾಡಿದ್ರು. ಬಳಿಕ ಇಲ್ಲಿನ ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದ್ರು. ಚೆನ್ನಾಗಿದೆ ಸರ್. ಸುತ್ತಮುತ್ತ ವಾತಾವರಣ ಸಿಟಿ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. ಎಲ್ಲೋ ಬೇರೆ ಕಡೆ ಹೋಗೋದಕ್ಕಿಂತ ನಮ್ಮ ಸುತ್ತಮುತ್ತ ವಾತಾವರಣ ನಾವು ಎಂಜಾಯ್ ಮಾಡೋದು ಖುಷಿ ಆಗುತ್ತಲ್ವಾ. ಹಂಗಾಗಿ ಪ್ರತಿ ತಾಲೂಕಲ್ಲೂ ಸಹ ಎಲ್ಲ ಸರ ಬರ್ತಾರೆ ಸರ್. ಹಳ್ಳಿದು ಬೇರೆ ಕಡೆ ಅಂದ್ರೆ ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ನಡೆಯುತ್ತೆ. ಸೇಮ್ ಅದೇ ತರನು ಇಲ್ಲೂ ಮಾಡ್ತಾರೆ. ಅಂದ್ರೆ ಅಲ್ಲಿಗಿಂತ ಇಲ್ಲಿ ತುಂಬಾ ಚೆನ್ನಾಗಿದೆ ವಾತಾವರಣ. ಗುಡ್ಡದ ಮೇಲೆ ನಡೆಯುವ ಈ ಪರಿಷೆಗೆ ಪ್ರತಿ ವರ್ಷ ಸಾವಿರಾರು ಜನ ಬರ್ತಾರೆ. ಈ ವರ್ಷವೂ ದೇವನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಊರುಗಳ ಜನ ಪರಿಷೆಯಲ್ಲಿ ರೌಂಡ್ ಹಾಕುತ್ತಾ ಖುಷಿ ಪಟ್ಟಿದ್ದಂತೂ ಸುಳ್ಳಲ್ಲ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬಡವರ ಬಾದಾಮಿ ಕಡಲೆಕಾಯಿ. ಇಂತಹ ಕಡಲೆಕಾಯಿ ಪರಿಷೆ ಅಂದ್ರೆ ನಮಗೆಲ್ಲ ಥಟ್ ಅಂತ ನೆನಪಾಗೋದು ಬೆಂಗಳೂರು ಬಸವನಗುಡಿ. ಕಡಲೆಕಾಯಿ ಪರಿಷೆ ಅಂದ್ರೆ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಡಲೆಕಾಯಿ ಪರಿಷೆ ನಡೆದಿದೆ. ಪರಿಷೆಗೆ ಜನಸಾಗರವೇ ಹರಿದು ಬಂದಿತ್ತು. ಎಲ್ಲಿ ಅಂತೀರಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಪಾರವಾಳ ಗುಡ್ಡದಲ್ಲಿ ಕಡಲೆಕಾಯಿ ಪರಿಷೆ. ಪರಿಷೆಗೆ ಹರಿದು ಬಂದ ಜನಸಾಗರ. ಕಡಲೆಕಾಯಿ ಹಸಿ ಕಡಲೆಕಾಯಿ, ಬೇಯಿಸಿದ ಹುರಿದ ಕಡಲೆಕಾಯಿ. ಅಬ್ಬಬ್ಬ, ಒಂದ ಎರಡ ತರಹೇವಾರಿ ಕಡಲೆಕಾಯಿ ನೋಡ್ತಿದ್ರೆ ಬಾಯಲ್ಲಿ ನೀರೂರದೇ ಇರೋಲ್ಲ. ಕಣ್ಣು ಹಾಯಿಸಿದಷ್ಟು ದೂರ ಕಲರ್ಫುಲ್ ಲೈಟಿಂಗ್, ಕಲರ್ ಬಲೂನ್. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ದೇವನಹಳ್ಳಿಯ ಪಾರವಾಳ ಗುಡ್ಡದಲ್ಲಿ. ಇದು ಕಾರ್ತಿಕ ಮಾಸದಲ್ಲಿ ಕೊನೆ ಸೋಮವಾರ ಹೊತ್ತು ಕಡಲೆಕಾಯಿ ಪರಿಷೆ ಮಾಡ್ತಾರೆ. ತುಂಬ ಜನ ಎಲ್ಲ ಎಂಜಾಯ್ ಮಾಡ್ತಾರೆ. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್ಗಳೆಲ್ಲ ಬಂದು ನಾವು ಯಾವಾಗಲೂ ಪ್ರತಿ ವರ್ಷ ಫ್ರೆಂಡ್ಸ್ಗಳ ಸಮೇತ ಬಂದು ನೋಡ್ಕೊಂಡು ಹೋಗ್ತೀವಿ. ಕುಟುಂಬ ಸಮೇತನೂ ನೋಡ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ನಡೆದ ಕಡಲೆಕಾಯಿ ಪರಿಷೆಯಲ್ಲಿ ಸಾವಿರಾರು ಜನ ಭಾಗವಹಿಸಿ ಎಂಜಾಯ್ ಮಾಡಿದ್ರು. ಬಳಿಕ ಇಲ್ಲಿನ ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದ್ರು. ಚೆನ್ನಾಗಿದೆ ಸರ್. ಸುತ್ತಮುತ್ತ ವಾತಾವರಣ ಸಿಟಿ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. ಎಲ್ಲೋ ಬೇರೆ ಕಡೆ ಹೋಗೋದಕ್ಕಿಂತ ನಮ್ಮ ಸುತ್ತಮುತ್ತ ವಾತಾವರಣ ನಾವು ಎಂಜಾಯ್ ಮಾಡೋದು ಖುಷಿ ಆಗುತ್ತಲ್ವಾ. ಹಂಗಾಗಿ ಪ್ರತಿ ತಾಲೂಕಲ್ಲೂ ಸಹ ಎಲ್ಲ ಸರ ಬರ್ತಾರೆ ಸರ್. ಹಳ್ಳಿದು ಬೇರೆ ಕಡೆ ಅಂದ್ರೆ ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ನಡೆಯುತ್ತೆ. ಸೇಮ್ ಅದೇ ತರನು ಇಲ್ಲೂ ಮಾಡ್ತಾರೆ. ಅಂದ್ರೆ ಅಲ್ಲಿಗಿಂತ ಇಲ್ಲಿ ತುಂಬಾ ಚೆನ್ನಾಗಿದೆ ವಾತಾವರಣ. ಗುಡ್ಡದ ಮೇಲೆ ನಡೆಯುವ ಈ ಪರಿಷೆಗೆ ಪ್ರತಿ ವರ್ಷ ಸಾವಿರಾರು ಜನ ಬರ್ತಾರೆ. ಈ ವರ್ಷವೂ ದೇವನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಊರುಗಳ ಜನ ಪರಿಷೆಯಲ್ಲಿ ರೌಂಡ್ ಹಾಕುತ್ತಾ ಖುಷಿ ಪಟ್ಟಿದ್ದಂತೂ ಸುಳ್ಳಲ್ಲ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬಡವರ ಬಾದಾಮಿ ಕಡಲೆಕಾಯಿ. ಇಂತಹ ಕಡಲೆಕಾಯಿ ಪರಿಷೆ ಅಂದ್ರೆ ನಮಗೆಲ್ಲ ಥಟ್ ಅಂತ ನೆನಪಾಗೋದು ಬೆಂಗಳೂರು ಬಸವನಗುಡಿ. ಕಡಲೆಕಾಯಿ ಪರಿಷೆ ಅಂದ್ರೆ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಡಲೆಕಾಯಿ ಪರಿಷೆ ನಡೆದಿದೆ.
ಪರಿಷೆಗೆ ಜನಸಾಗರವೇ ಹರಿದು ಬಂದಿತ್ತು. ಎಲ್ಲಿ ಅಂತೀರಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಪಾರವಾಳ ಗುಡ್ಡದಲ್ಲಿ ಕಡ್ಲೆಕಾಯಿ ಪರಿಷೆ. ಪರಿಷೆಗೆ ಹರಿದು ಬಂದ ಜನಸಾಗರ. ಕಡ್ಲೆಕಾಯಿ ಹಸಿ ಕಡ್ಲೆಕಾಯಿ, ಬೇಯಿಸಿದ ಹುರಿದ ಕಡ್ಲೆಕಾಯಿ. ಅಬ್ಬಬ್ಬ, ಒಂದ ಎರಡ ತರಹೇವಾರಿ ಕಡ್ಲೆಕಾಯಿ ನೋಡ್ತಿದ್ರೆ ಬಾಯಲ್ಲಿ ನೀರೂರದೇ ಇರೋಲ್ಲ. ಕಣ್ಣು ಹಾಯಿಸಿದಷ್ಟು ದೂರ ಕಲರ್ಫುಲ್ ಲೈಟಿಂಗ್, ಕಲರ್ ಬಲೂನ್. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ದೇವನಹಳ್ಳಿಯ ಪಾರವಾಳ ಗುಡ್ಡದಲ್ಲಿ. ಇದು ಕಾರ್ತಿಕ ಮಾಸದಲ್ಲಿ ಕೊನೆ ಸೋಮವಾರ ಹೊತ್ತು ಕಡಲೆಕಾಯಿ ಪರಿಷೆ ಮಾಡ್ತಾರೆ. ತುಂಬ ಜನ ಎಲ್ಲ ಎಂಜಾಯ್ ಮಾಡ್ತಾರೆ. ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್ಗಳೆಲ್ಲ ಬಂದು ನಾವು ಯಾವಾಗಲೂ ಪ್ರತಿ ವರ್ಷ ಫ್ರೆಂಡ್ಸ್ಗಳ ಸಮೇತ ಬಂದು ನೋಡ್ಕೊಂಡು ಹೋಗ್ತೀವಿ. ಕುಟುಂಬ ಸಮೇತನೂ ನೋಡ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ನಡೆದ ಕಡ್ಲೆಕಾಯಿ ಪರಿಷೆಯಲ್ಲಿ ಸಾವಿರಾರು ಜನ ಭಾಗವಹಿಸಿ ಎಂಜಾಯ್ ಮಾಡಿದ್ರು. ಬಳಿಕ ಇಲ್ಲಿನ ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದ್ರು. ಚೆನ್ನಾಗಿದೆ ಸರ್. ಸುತ್ತಮುತ್ತ ವಾತಾವರಣ ಸಿಟಿ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲೋ ಬೇರೆ ಕಡೆ ಹೋಗೋದಕ್ಕಿಂತ ನಮ್ಮ ಸುತ್ತಮುತ್ತ ವಾತಾವರಣ ನಾವು ಎಂಜಾಯ್ ಮಾಡೋದು ಖುಷಿ ಆಗುತ್ತಲ್ವಾ. ಹಂಗಾಗಿ ಪ್ರತಿ ತಾಲೂಕಲ್ಲೂ ಸಹ ಎಲ್ಲ ಸರ ಬರ್ತಾರೆ ಸರ್. ಹಳ್ಳಿದು ಬೇರೆ ಕಡೆ ಅಂದರೆ ಬೆಂಗಳೂರಲ್ಲಿ ಬಸವನ ಗುಡಿಯಲ್ಲಿ ನಡೆಯುತ್ತೆ. ಸೇಮ್ ಅದೇ ಥರನೂ ಇಲ್ಲೂ ಮಾಡ್ತಾರೆ. ಅಂದರೆ ಅಲ್ಲಿಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ. ಗುಡ್ಡದ ಮೇಲೆ ನಡೆಯುವ ಈ ಪರಿಷೆಗೆ ಪ್ರತಿ ವರ್ಷ ಸಾವಿರಾರು ಜನ ಬರ್ತಾರೆ. ಈ ವರ್ಷವೂ ದೇವನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಊರುಗಳ ಜನ ಪರಿಷೆಯಲ್ಲಿ ರೌಂಡ್ ಹಾಕುತ್ತಾ ಖುಷಿ ಪಟ್ಟಿದ್ದಂತೂ ಸುಳ್ಳಲ್ಲ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬಡವರ ಬಾದಾಮಿ ಕಡಲೆಕಾಯಿ. ಇಂತಹ ಕಡಲೆಕಾಯಿ ಪರಿಷೆ ಅಂದ್ರೆ ನಮಗೆಲ್ಲ ಥಟ್ಟಂತ ನೆನಪಾಗೋದು ಬೆಂಗಳೂರು ಬಸವನಗುಡಿ. ಕಡಲೆಕಾಯಿ ಪರಿಷೆ ಅಂದ್ರೆ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಡಲೆಕಾಯಿ ಪರಿಷೆ ನಡೆದಿದೆ. ಪರಿಷೆಗೆ ಜನಸಾಗರವೇ ಹರಿದು ಬಂದಿತ್ತು. ಎಲ್ಲಿ ಅಂತೀರಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಪಾರವಾಳ ಗುಡ್ಡದಲ್ಲಿ ಕಡ್ಲೆಕಾಯಿ ಪರಿಷೆ. ಪರಿಷೆಗೆ ಹರಿದು ಬಂದ ಜನಸಾಗರ. ಕಡ್ಲೆಕಾಯಿ ಹಸಿ ಕಡ್ಲೆಕಾಯಿ, ಬೇಯಿಸಿದ ಹುರಿದ ಕಡ್ಲೆಕಾಯಿ. ಅಬ್ಬಬ್ಬ, ಒಂದ ಎರಡ ತರಹೇವಾರಿ ಕಡ್ಲೆಕಾಯಿ ನೋಡ್ತಿದ್ರೆ ಬಾಯಲ್ಲಿ ನೀರೂರದೇ ಇರೋಲ್ಲ. ಕಣ್ಣು ಹಾಯಿಸಿದಷ್ಟು ದೂರ ಕಲರ್ಫುಲ್ ಲೈಟಿಂಗ್, ಕಲರ್ ಬಲೂನ್. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ದೇವನಹಳ್ಳಿಯ ಪಾರವಾಳ ಗುಡ್ಡದಲ್ಲಿ. ಇದು ಕಾರ್ತಿಕ ಮಾಸದಲ್ಲಿ ಕೊನೆ ಸೋಮವಾರ ಹೊತ್ತು ಕಡಲೆಕಾಯಿ ಪರಿಷೆ ಮಾಡ್ತಾರೆ. ತುಂಬ ಜನ ಎಲ್ಲ ಎಂಜಾಯ್ ಮಾಡ್ತಾರೆ. ನಾವು ಎಂಜಾಯ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್ಗಳೆಲ್ಲ ಬಂದು ನಾವು ಯಾವಾಗಲೂ ಪ್ರತಿ ವರ್ಷ ಫ್ರೆಂಡ್ಸ್ಗಳ ಸಮೇತ ಬಂದು ನೋಡ್ಕೊಂಡು ಹೋಗ್ತೀವಿ. ಕುಟುಂಬ ಸಮೇತನೂ ನೋಡ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ನಡೆದ ಕಡ್ಲೆಕಾಯಿ ಪರಿಷೆಯಲ್ಲಿ ಸಾವಿರಾರು ಜನ ಭಾಗವಹಿಸಿ ಎಂಜಾಯ್ ಮಾಡಿದ್ರು. ಬಳಿಕ ಇಲ್ಲಿನ ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದ್ರು. ಚೆನ್ನಾಗಿದೆ ಸರ್. ಸುತ್ತಮುತ್ತ ವಾತಾವರಣ ಸಿಟಿ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲೋ ಬೇರೆ ಕಡೆ ಹೋಗೋದಕ್ಕಿಂತ ನಮ್ಮ ಸುತ್ತಮುತ್ತ ವಾತಾವರಣ ನಾವು ಎಂಜಾಯ್ ಮಾಡೋದು ಖುಷಿ ಆಗುತ್ತಲ್ವಾ. ಹಂಗಾಗಿ ಪ್ರತಿ ತಾಲೂಕಲ್ಲೂ ಸಹ ಎಲ್ಲ ಸರ ಬರ್ತಾರೆ ಸರ್. ಹಳ್ಳಿದು ಬೇರೆ ಕಡೆ ಅಂದರೆ ಬೆಂಗಳೂರಲ್ಲಿ ಬಸವನ ಗುಡಿಯಲ್ಲಿ ನಡೆಯುತ್ತೆ. ಸೇಮ್ ಅದೇ ಥರನೂ ಇಲ್ಲೂ ಮಾಡ್ತಾರೆ. ಅಂದರೆ ಅಲ್ಲಿಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ. ಗುಡ್ಡದ ಮೇಲೆ ನಡೆಯುವ ಈ ಪರಿಷೆಗೆ ಪ್ರತಿ ವರ್ಷ ಸಾವಿರಾರು ಜನ ಬರ್ತಾರೆ. ಈ ವರ್ಷವೂ ದೇವನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಊರುಗಳ ಜನ ಪರಿಷೆಯಲ್ಲಿ ರೌಂಡ್ ಹಾಕುತ್ತಾ ಖುಷಿ ಪಟ್ಟಿದ್ದಂತೂ ಸುಳ್ಳಲ್ಲ.